ವೀಕ್ಷಕರೇ, ಧರ್ಮಸ್ಥಳ ಗ್ರಾಮದಲ್ಲಿ ಅದೆಷ್ಟೋ ಕೊಲೆಗಳಾಗಿವೆ. ಈ ಕೊಲೆಗಳ ಬಗ್ಗೆ RTA ಮುಖಾಂತರ ನಾಗರಿಕ ಸೇವಾ ಟ್ರಸ್ಟ್ ಗುರುವಾಯನಕೆರೆ ಮಾಹಿತಿಯನ್ನು ಪಡೆದ ಪ್ರಕಾರ ಸುಮಾರು 464 ಕೊಲೆಗಳಾಗಿರುವಂತದ್ದು ಖಚಿತವಾಗಿದೆ. ಇದಲ್ಲದೆ ಇನ್ನು ಭೂ ಕಬಳಿಕೆ, ಅವ್ಯವಹಾರ ಹಾಗೂ ಕೊಲೆಗಳ ಬಗ್ಗೆ ಹೋರಾಟವನ್ನು ಮಾಡಿದಂತಹ ನಾಗರಿಕ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಸೋಮನಾಥ್ ನಾಯಕರವರಿಗೆ ಸಿಕ್ಕಿದಂತಹ ಬಹುಮಾನ 3 ತಿಂಗಳ ಜೈಲುವಾಸ. ಬಂಧುಗಳೇ, ಸಾಮಾನ್ಯವಾಗಿ ಕ್ರಿಮಿನಲ್ಗಳನ್ನು ಸ್ವಾಗತಿಸಲು ಜೈಲಿಗೆ ಬರುವ ಇವತ್ತು ನಾವೊಬ್ಬ ಹೋರಾಟಗಾರರನ್ನು, ನ್ಯಾಯಕ್ಕಾಗಿ ಬಂಧನಕ್ಕೊಳಗಾದವರನ್ನು ನಾವು ಇವತ್ತು ಅಭಿನಂದಿಸಲು ಬಂದಿದ್ದೇವೆ. ಒಬ್ಬ ಹಿರಿಯ ನ್ಯಾಯವಾದಿಗಳು ಹೇಳಿದ್ರು, ತುಂಬ ಹೋರಾಟಗಳಲ್ಲಿದ್ದವ, ಕೋರ್ಟ್ಗಳಿರುವುದು ಕಾನೂನಿನ ಇಂಟರ್ಪ್ರಿಟೇಷನ್ಗೆ, ನ್ಯಾಯದಾನಕ್ಕೆ ಅಲ್ಲ, ಕಾನೂನನ್ನು ಅರ್ಥೈಸಲಿಕ್ಕೆ. ಈ ಕೋರ್ಟು ಕಾನೂನನ್ನು ಇಂಟರ್ಪ್ರಿಟ್ ಮಾಡಿ ಸೋಮನಾಥ್ ನಾಯಕರಿಗೆ ಜೈಲುವಾಸ ವಿಧಿಸಿದೆ. ಅದನ್ನು ನಾವು ಅಗೌರವಿಸುವುದಿಲ್ಲ, ಅವರು ಕೂಡ ಅದನ್ನು ಒಪ್ಪಿಕೊಂಡಿದ್ದಾರೆ. ಆದರೆ ಜನಪರವಾಗಿ, ನ್ಯಾಯಕ್ಕಾಗಿ, ಶೋಷಿತರ ಪರವಾಗಿ ನಿಂತ ಧ್ವನಿಯು ಯಾವುದೇ ಜೈಲುವಾಸದಿಂದ, ಯಾವುದೇ ಶೋಷಣೆ ದಬ್ಬಾಳಿಕೆಯಿಂದ, ಯಾವುದೇ ಸ್ಥಾಪಿತ ಹಿತಾಸಕ್ತಿಗಳ ದಬ್ಬಾಳಿಕೆಯಿಂದ ನಿಲ್ಲಲಾರದು. ಅವರು 30 ವರ್ಷಗಳಿದ್ದರೆ ಅಥವಾ ಹೆಚ್ಚು ವರ್ಷಗಳಾಗಿರ್ಬೋದು ನಾಗರಿಕ ಸೇವಾ ಟ್ರಸ್ಟ್ನ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಎಚ್ಚರವನ್ನು ಹುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜನರ ಬಗ್ಗೆ ತಿಳುವಳಿಕೆಯನ್ನು ಹೆಚ್ಚಿಸುವಂಥ ಕೆಲಸ ಮಾಡಿದ್ದಾರೆ ಮತ್ತು ಸಾರ್ವಜನಿಕರಿಗೆ, ಬಡವರಿಗೆ, ದಮನಿತರಿಗೆ, ಹೀನರಿಗೆ, ದಲಿತರಿಗೆ ಯಾವೆಲ್ಲ ಸವಲತ್ತುಗಳು ಹಕ್ಕುಗಳಾಗಿ ನಮ್ಮ ಸಂವಿಧಾನ ಒದಗಿಸಿದ್ದು ಅದನ್ನು ಒದಗಿಸುವುದಕ್ಕೆ ಬೇಕಾದಂತಹ ಒಂದು ನೆಲೆಯನ್ನು ಅವರು ಆ ಪ್ರದೇಶದಲ್ಲಿ, ನಮ್ಮ ಜಿಲ್ಲಾದ್ಯಂತ ಆ ಒಂದು ನೆಲೆಯನ್ನು ಕೊಡುವುದಕ್ಕಾಗಿ ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನದಲ್ಲಿ ಸಹಜವಾಗಿ ಅವರು ನಮ್ಮ ಜಿಲ್ಲೆಯ ಅನೇಕ ಮಂದಿ ಬಲಿಷ್ಠ ಭೂಮಾಲಕರನ್ನು ಎದುರು ಹಾಕಿಕೊಂಡಿದ್ದಾರೆ. ಇವತ್ತು ಅವರು ಯಾವ ಪ್ರಕರಣದಲ್ಲಿ ಜೈಲುವಾಸ ಅನುಭವಿಸಬೇಕಾಯಿತು
ಅದು ನಮ್ಮ ಜಿಲ್ಲೆಯ ದೊಡ್ಡ ಒಬ್ಬ ಭೂಮಾಲಕರಿಗೆ ಸಂಬಂಧಪಟ್ಟದ್ದು ಪ್ರಕರಣ. ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಎಷ್ಟೋ ಜಿಲ್ಲೆಗಳಲ್ಲಿ ದೇಶದಲ್ಲಿ ಕೂಡ ಈ ಭೂಮಾಲಕ ವರ್ಗ ಸರ್ಕಾರದ ಭೂಮಿಯನ್ನು ಒಳಗೆ ಹಾಕಿಕೊಂಡು ಅದು ನಮ್ಮದೇ ಭೂಮಿ ಅಂತ ಹೇಳ್ತಾ ಬರ್ತಾ ಇದೆ. ಅದರ ಜೊತೆಯಲ್ಲಿ ಕೆಲವೊಮ್ಮೆ ಈ ಪ್ರಕ್ರಿಯೆ ನಡೆದ ಹಾಗೆ ಧಾರ್ಮಿಕ ಪರಿವೇಶ ಕೂಡ ಇದೆ. ಆ ಧಾರ್ಮಿಕ ಪರಿವೇಶ ಇರುವುದರಿಂದ ಮತ್ತು ಆ ಭೂಮಾಲಕರು ಕೂಡ ಸಮಾಜ ಸೇವೆ ಅದನ್ನೆಲ್ಲ ಒಂದಿಷ್ಟು ಕೆಲಸ ಮಾಡ್ತಾ ಇರುವುದರಿಂದ ಜನ ಆ ಒಂದು ಧರ್ಮಕ್ಷೇತ್ರದ ಹೆಸರನ್ನು ಹೇಳಿಕೊಂಡು ಜನ ಕೂಡ ಅವರು ಹೇಳಿದ ಹಾಗೆ ಹೋಗುವಂತಹ ಒಂದು ವಾತಾವರಣವನ್ನು ಸೃಷ್ಟಿಸಲಾಗಿದೆ. ಇಂಥದ್ದನ್ನು ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ನಾವು ಪ್ರಶ್ನೆ ಮಾಡಬೇಕಾದ್ದು, ಯಾರು ಈ ರೀತಿಯಲ್ಲಿ ಮೋಸ ಮಾಡ್ತಾ ಇದ್ದಾರೆ, ಯಾರು ಮೋಸ ಮಾಡುತ್ತಾ ನಾವೇ ಸಜ್ಜನರು ಅಂತ ಪ್ರತಿಪಾದಿಸ್ತಾ ಇದ್ದಾರೋ ಅಂಥ ಒಂದು ನಡವಳಿಕೆಯನ್ನು ನಾವು ಪ್ರಶ್ನಿಸುವಂಥ ಒಂದು ಪರಿಸ್ಥಿತಿಯನ್ನು ನಾವು ಮಾಡಬೇಕಾಗಿದೆ. ಯಾಕಂದರೆ ಇವತ್ತು ಕೇವಲ ಇದು ನಮ್ಮ ಜಿಲ್ಲೆಯಲ್ಲಿ ಮಾತನಾಡುವಂಥ ಪ್ರಕರಣ ಅಲ್ಲ, ಇವತ್ತು ನಮ್ಮ ದೇಶದಲ್ಲಿ ಕೂಡ ಈ ರೀತಿಯಲ್ಲಿ ಏನು ಯಾರು ಮಾನವ ದ್ವೇಷಿಗಳಾಗಿ ಧರ್ಮ ದ್ವೇಷಿಗಳಾಗಿ ವರ್ತಿಸುತ್ತಾರೆ ಅವರೇ ನಾವು ಧರ್ಮಾರಾಧಕರು ಮತ್ತು ಧಾರ್ಮಿಕರು ಅನ್ನೋ ಹಾಗೆ ಪೋಲ್ಕೊಡುವಂತಹ ಇದನ್ನು ನಾವು ನೋಡ್ತಾ ಇದ್ದೀವಿ. ಸೋಮನಾಥ್ ನಾಯಕರು ಸೋತಿಲ್ಲ, ಅವರು ಗೆದ್ದಿದ್ದಾರೆ. ಅವರ ಗೆಲುವು ನಮ್ಮ ಗೆಲುವು ಆಗಲಿ ಮತ್ತು ಆಗಬೇಕನ್ನೋ ಸೋಮನಾಥ್ ನಾಯಕ್ ಅವರಿಗೆ ಮುಟ್ಟ ಈ ಕುಟುಂಬ ಸರ್ಕಾರ ಮಾಡ್ತೀವಿ. ಆ ಬಾಕಿ ಏನು ಕಾಡಿಗೆ ಕುಟುಂಬ ರಾಷ್ಟ್ರ ಉದ್ಯಾನ ಮಾಡಿದ್ರು ವನ್ಯಜೀವಿ ಸಂರಕ್ಷಣೆ ಮಾಡ್ತೀವಿ ಕಾಯ್ದೆ ಕಾಸು ಮಲಗುಂಡೆ ಜಾಸ್ತಿ ಜನಾಂಗದಲ್ಲಿ ಈ ದೋಸ್ತಿಗೆ ಏನು ಗಣ್ಯವರ್ಗೆ ನಾವು ಜಾಸ್ತಿ ಜನಾಂಗದ ಮಲಗುಂಡೆ ಜಾಸ್ತಿ ಜನಾಂಗ ರಕ್ಷಣೆ ಕೊಡ್ತಾರೆ. ಹಾಗಾಗಿ ಹಾಗೆ ಕಾನೂನಿಗೆ ನೇರವಾಗಿ ಅದು ಜನಪರ ಅಲ್ಲ. ಆದರೆ ಇನ್ನೊಬ್ಬರು ನಮ್ಮ ಭಾಷೆ ಬರೋಕ್ಕೆ ಕಾಸು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಮಾಡ್ತೀವಿ. ಎಷ್ಟೊಂದು ಮಾನವ ಕೂಡ ಬದುಕೋಣ ಅಂತಲ್ಲ, ಆ ವನ್ಯಜೀವಿ ಶೋಷಿತರ ಧ್ವನಿಯಾದ ಸೋಮನಾಥ್ ನಾಯ್ಕರಿಗೆ, ಶೋಷಿತರ ಧ್ವನಿಯಾದ ಸೋಮನಾಥ್ ನಾಯ್ಕರಿಗೆ, ಅನ್ಯಾಯದ ವಿರುದ್ಧ ಹೋರಾಟದ ಸೋಮನಾಥ್ ನಾಯ್ಕರಿಗೆ, ಅನ್ಯಾಯದ ವಿರುದ್ಧ ಹೋರಾಟದ ಸೋಮನಾಥ್ ನಾಯ್ಕರಿಗೆ ಜಿಂದಾಬಾದ್ 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 ಜಿಂದಾಬಾದ್. जिंदाबाद 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 जिंदाबाद. ವರ್ಲ್ಡ್ ಆರ್ಗನೈಸೇಷನ್ ಇದೆ 60 ದೇಶದಲ್ಲಿ ನಾವು ಇದರಲ್ಲಿ ಮೀಟಿಂಗ್ ನಾವು ಡೆಲ್ಲಿಯಲ್ಲಿ ಮಾಡಿದ್ದೀವಿ. 25
ಮಾಡಿ